ಎಲ್ರಿಗೂ ನಮಸ್ಕಾರ. ನಿಮ್ ಮಕ್ಳು ಡಾಕ್ಟರ್ ನಿತಿನ್. ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಮಕ್ಕಳಿಗೆ ಎಂತೆಂತ ಆಟ ಸಾಮಾನು ತಗೋಬರ್ಬೇಕಂತ. ಕಂಡಿದ್ದು ಅವೆಲ್ಲ ಆಟ ಸಾಮಾನುಗಳು ತಗೊಂತಿರ್ತಾರೆ. ಬಟ್ ಕೆಲವು ಟಾಯ್ಸ್ ನ ಕೊಟ್ರೆ ಮಗುಗೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಏನು ಇಂಪ್ರೂವ್ಮೆಂಟ್ ಅಂದ್ರೆ ಡೆವಲಪ್ಮೆಂಟ್ ಆಗ್ಲಿ, ಬ್ರೈನ್ ಕೋಆರ್ಡಿನೇಷನ್ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸುಮ್ನೆ ಆಟ ಸಾಮಾನು ಟೈಮ್ ಪಾಸ್ ವಸ್ತು ಅಂತ ಪ್ರಯೋಜನಕ್ಕೆ ಬರ್ದಿರೋಂಗ್ ಮಾಡ್ತಾರೆ. ಅದಕ್ಕೆ ದುಡ್ಡು ವೇಸ್ಟ್, ಎಲ್ಲ ವೇಸ್ಟ್. ಅದೇ ತಗೊಳೋ ಟಾಯ್ಸ್ ನ ಯಾವ್ದು ಅಂದ್ರೆ ಮನೇಲಿರೋದೇ ಎಷ್ಟೊಂದು ಆಟ ಸಾಮಾನು ಇದೆ. ಅವಾಗ ತುಂಬಾ ದುಡ್ಡು ಖರ್ಚು ಮಾಡಿ ಆಟ ಸಾಮಾನು ಕೊಟ್ರೆ ಮಾತ್ರ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ತಪ್ಪದು. ಮನೇಲಿ ಇರೋ ಎಷ್ಟೋ ಸಣ್ಣ ಸಣ್ಣ ಆಟ ಸಾಮಾನುಗಳು ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಏನು ಇದನ್ನ ಹೆಂಗೆ ಅಂತ ತಿಳಿಸ್ಕೊಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಇವಾಗ ಹುಟ್ಟಿರೋದ್ರಿಂದ 6 ತಿಂಗಳ ಮಕ್ಕಳಿಗೆ ಏನು ಕಣ್ಣು ನಿಧಾನ ಕಾಣಿಸ್ತಿಲ್ಲ, ಅವ್ರಿಗೆ ಸೆನ್ಸರಿ ಡೆವಲಪ್ಮೆಂಟ್ ಮತ್ತೆ ಅವ್ರಿಗೆ ಟಚ್ ಅನ್ನೋದು ತುಂಬಾ ಚೆನ್ನಾಗಿ ಡೆವಲಪ್ ಆಗಬೇಕು. ಸೆನ್ಸರಿ ಅಂದ್ರೆ ಏನು, ಕಣ್ಣು ಇನ್ನ ಡೆವಲಪ್ ಆಗ್ತಿರೋದ್ರಿಂದ ಅವ್ರಿಗೆ ಎಲ್ಲಾ ಬಣ್ಣಗಳು ಕಾಣಿಸ್ತಿರಲ್ಲ. 3 ಪ್ರೈಮರಿ ಕಲರ್ಸ್ ಅಂತ ಕೇಳ್ತೀರಾ, ಅದು ಏನು ರೆಡ್, ಯೆಲ್ಲೋ, ಬ್ಲೂ ಈ ತರ ಕಲರ್ಸ್ ಅವ್ರಿಗೆ 3 ತಿಂಗಳು ಆದ್ಮೇಲಿಂದ ಕಾಣಿಸಕ್ ಶುರು ಆಗುತ್ತೆ. 3 ತಿಂಗಳ ಮುಂಚೆ ಹೆಂಗೆ ಬ್ಲಾಕ್ ಅಂಡ್ ವೈಟ್ ಅವ್ರು ಕಾಣಿಸ್ತಿರುತ್ತೆ ಅಷ್ಟೇ. ಅದಕ್ಕೆ ಏನ್ ಮಾಡ್ಬೋದು, ಸಿಂಪಲ್ ಆಗೇನೆ ಮನೇಲಿ ವೈಟ್ ಶೀಟ್ ಸಿಗುತ್ತಲ್ಲ, ಆ ವೈಟ್ ಶೀಟ್ ಎತ್ಕೊಂಡು ಅದ್ರ ಮೇಲೆ ಬ್ಲಾಕ್ ಕಲರ್ ಪೆನ್ ಅಲ್ಲಿ ಡ್ರಾ ಮಾಡಿದ್ರೆ ನೀವು ಅದನ್ನ ಮಕ್ಳಿಗೆ ತೋರಿಸಿದ್ರೆ ಅದೇ ಅವ್ರಿಗೆ ಸ್ಟಿಮ್ಯುಲಸ್ ಆಗುತ್ತೆ. ಅದ್ ಬಿಟ್ರೆ ತುಂಬಾ ಸಿಂಪಲ್ ಆಗೇನ, ಮನೇಲಿ ಗಿಲ್ಕಿ ಕೇಳಿರ್ತೀರಾ ನೀವು, ಆ ಗಿಲ್ಕಿ ಸೌಂಡ್ ಮಾಡೋದ ಮಗು ಕಣ್ಣಗ್ ಮುಂದೆ ಕಾಣ್ಸಕ್ ಹೋಗ್ಬೇಡಿ. ದಯವಿಟ್ಟು ಸೈಡ್ ಅಲ್ಲಿ ಇಟ್ಕೊಂಡು ಗಿಲ್ಕಿ ಸೌಂಡ್ ನೀವು ಮಾಡಿದಾಗ ಮಗು ತಿರುಗ್ತು ಅಂದ್ರೆ ಅದು ಕಿವಿಗೆ ಸ್ಟಿಮ್ಯುಲೇಷನ್ ಆಗುತ್ತೆ. ಅದ್ ಬಿಟ್ರೆ ಇನ್ ಮಾಡ್ಬೋದು, ಮನೇಲಿ ಎಷ್ಟೊಂದ್ ತರ ಬಟ್ಟೆಗಳಿರ್ತವೆ, ಹುಲ್ಲಾಗ್ಲಿ ಕಾಟನ್ ಆಗಿ ಸಾಫ್ಟ್ ಹಾರ್ಡ್ ಆತರ ಎಷ್ಟೊಂದ್ ಇರ್ತವೆ. ಪ್ರತಿ ಒಂದನ್ನು ಹಸ್ತ ಮತ್ತೆ ಪಾದದ ಸ್ಪರ್ಶ ಮಾಡಿದಾಗ ಏನಾಗುತ್ತೆ, ಮಗುಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಿಮುಲೈ ಆಗಿ ಅದರಿಂದ ಮಗು ಏನೇನೋ ಕಲಿಯುತ್ತೆ. ಇದನ್ನೆಲ್ಲ ಮಾಡೋದ್ರಿಂದ 6 ತಿಂಗಳ ಕೆಳಗಡೆ ಇರೋ ಮಕ್ಕಳಿಗೆ ಇಷ್ಟು ಮಾಡಿದ್ರೆ ನೀವು ಸಾಕಾಗತ್ತೆ. ನೆಕ್ಸ್ಟ್ ಏನ್ ಬರುತ್ತೆ, 6 ತಿಂಗಳಿಂದ 12 ತಿಂಗಳ ಮಗುಗೆ. ಈ 6 ತಿಂಗಳಿಂದ 12 ತಿಂಗಳ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತಂತಂದ್ರೆ, ಮೇನ್ ಆಗಿ ಪೀಕಬೂ ಗೇಮ್ ಅಂತ ಆಡ್ತೀರಿ ಗೊತ್ತಲ್ವಾ ಎಲ್ಲರಿಗೂ, ಮಗು ಇಟ್ಕೊಂಡು ಪೀಕಬೂ ಅಂದ್ಬಿಟ್ಟು ಅಂತ, ಅದ್ ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದ್ರೆ ಆ ಇಂಟ್ರಾಕ್ಷನ್ ಆಗ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ತುಂಬಾ ಆನ್ ಆಗುತ್ತೆ. ಅದ್ ಬಿಟ್ರೆ ಮನೇಲಿ ಸಿಂಪಲ್ ಆಗಿ ಏನ್ ಮಾಡ್ಬೋದು ಸರ್ ಅಂತ ಕೇಳ್ತಾನೆ, ಮನೇಲಿ ಎಲ್ಲರ ಮನೇಲೂ ಲೋಟಗಳಿರುತ್ತೆ ಸ್ಟೀಲ್ದು. ಒಂದ್ ಲೋಟ ಒಳಗಡೆ ಒಂದ್ ಲೋಟ, ಒಂದ್ ಲೋಟ ಒಳಗಡೆ ಒಂದ್ ಲೋಟ ಹಾಕ್ತಾ ಬಂದ್ರು ಅಂದ್ರೆ ಆ ಮಗುಗ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮೇನ್ ಆಗಿ ಏನು, ಮಗು ಏನಕ್ಕೆ ಇದನ್ನ ಮಾಡಿ ಅಂತ ಹೇಳಿದ್ರೆ ಕ್ಯೂರಿಯಾಸಿಟಿ ಮತ್ತೆ ಅಟೆನ್ಷನ್ ಅನ್ನೋದು ಮಗುಗೆ ಇಂಪ್ರೂವ್ ಆಗ್ತಾ ಬರುತ್ತೆ. ಅದು ಬಿಟ್ರೆ ಮೇನ್ ಆಗಿ ಏನ್ ಮಾಡ್ಬೋದು ಅಂತಾನೆ, ಮಗುನ್ ಹೆಂಗಿದ್ರು ನೀವು ಒಂದ್ ಕ್ರೀಡಾದಲ್ಲಿ ಎಲ್ಲ ಮಲಗಿಸ್ತಿರ್ತೀರಲ್ವಾ, ಮಗು ಮೇಲ್ಗಡೆ ಮುಟ್ಟಕ್ಕೆ ಹಿಡ್ಕೊಳಕ್ ಟ್ರೈ ಮಾಡ್ತಿರುತ್ತಲ್ವಾ, ಸುಮ್ನೆ ಕಲರ್ ಪೇಪರ್ಗಳನ್ನ ಕಟ್ ಮಾಡ್ಬಿಟ್ಟು ಅದು ಮಗು ಮೇಲ್ಗಡೆ ಅದನ್ನ ಅಂಟಿಸ್ಬಿಟ್ರೆ ಸಾಕು, ಮಗು ಅದನ್ನ ಮುಟ್ಟಕ್ ಹೋಗಿ ಹೋಗಿನೇ ಎಷ್ಟೊಂದು ಕೋಆರ್ಡಿನೇಷನ್ ಕಲಿಯುತ್ತೆ. ಇದನ್ನೆಲ್ಲ ಮಾಡ್ಬೋದು. ಅದ್ ಬಿಟ್ರೆ ಮತ್ತೆ ಆ ಬಟ್ಟೆಗಳು ಹೇಳದ್ನಲ್ಲ, ಆ ತರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಬೊಂಬೆಗಳೆಲ್ಲ ಕೊಡೋದ್ರಿಂದ ಮಗು ಕಲಿಯುತ್ತೆ. ನೆಕ್ಸ್ಟ್ ಏನು, 1 to 2 years ಮೇನ್. ಈ ಏಜ್ ಇಂದ ಮಕ್ಕಳಿಗೆ ಏನೇನ್ ಅಡ್ವಾಂಟೇಜ್ ಅಂದ್ರೆ, ಅವರು ಓಡಾಡ್ತಿರ್ತಾರೆ, ಅವ್ರಿಗೆ ಕಲಿಬೇಕು ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಅವ್ರಿಗೆ ಆ ಲರ್ನಿಂಗ್, ಆ ಮೂವ್ಮೆಂಟ್ ಅನ್ನೋ ಇದ್ರೊಳಗೆ ಏನ್ರ ಮೇಲೆ ಏನ್ ಆಡ್ ಕೊಡ್ಬೇಕು ಏನಂತ ಅದೆಲ್ಲ ಗೊತ್ತಾಗ್ತಿರಲ್ಲ. ಅದಕ್ಕೆ ಅಂತ ಮಕ್ಳಿಗೆ ಎಂತ ಟಾಯ್ಸ್ ಕೊಡ್ಬೋದು, ಈ ತರ ಶೇಪ್ ಸಾರ್ಟರ್ಗಳಂತ ಕರಿತೀವಿ. ಏನು ಅಂತಂದ್ರೆ ಇದ್ರಲ್ಲಿ ಡಿಫ್ರೆಂಟ್ ಶೇಪ್ಸ್ ಇರ್ತಾವಲ್ವಾ, ಸೊ ಆ ಶೇಪ್ ನ ಕರೆಕ್ಟ್ ಆಗಿ ಆ ಮಗು ಅದ್ರೊಳಗೆ ಆಗ್ತಿದ್ಯಾ ಹೆಂಗೆ ಅಂತ ನೀವ್ ಗೊತ್ತಾಯ್ತು ಅಂತಂದ್ರೆ ಆ ಮಗುಗೆ ಅದೊಂದು ಪಜಲ್ ತರನೂ ಆಗುತ್ತೆ. ಯಾವ ಶೇಪ್ ಏನ್ರೊಳಗೆ ಹಾಕ್ತಿದ್ದಾರೆ ಅಂತ ಗೊತ್ತಾಗೋದ್ರಿಂದ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ ಬಿಟ್ರೆ ಏನು, ಈ ತರದ್ ಏನಾದ್ರು ಸುಮ್ನೆ ಒಂದು ರಿಂಗ್ ಒಳಗಡೆ ಅದನ್ನ ಹಿಂಗ್ ಹಾಕಿ ಹಾಕಿ ಮಾಡೋದನ್ನ ಕಲ್ತ್ಕೊಂಡ್ರಿ ಅಂತಂದ್ರೆ ಅದು ಅವ್ರಿಗೆ ಹ್ಯಾಂಡ್ ಮತ್ತೆ ಐ ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದ್ ಬಿಟ್ರೆ ಬ್ಯಾಲೆನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಅದ್ ಬಿಟ್ರೆ ಇನ್ನೇನು, ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತಿರಲ್ಲ, ಒಂದ್ರ ಮೇಲೆ ಒಂದು ನಿಲ್ಲಿಸ್ತಾ ಹೋಗೋದು, ಅಂತ ಆಟ ಸಾಮಾನು ಎಲ್ಲರೂ ನೋಡ್ತೀರಾ ಕಡಿಮೆ ಬೇಗೆಲ್ಲ ಎಲ್ಲಾ ಕಡೆ ಸಿಗುತ್ತೆ. ಸೊ ಅದನ್ನ ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋಗ್ತಿರ್ಬೇಕಂದ್ರೆ ಅವ್ರ ಕ್ರಿಯೇಟಿವಿಟಿ ಇಂಪ್ರೂವ್ ಆಗಿ ಅದರಿಂದ ಅವ್ರು ಏನೇನೆಲ್ಲ ಕಲಿಬಹುದು ಅನ್ನೋದು ಅವ್ರು ಯೋಚನೆ ಮಾಡ್ಕೊಂಡು ಬುದ್ಧಿ ಬೆಳೆಯುತ್ತೆ ಅದು. ಅದ್ ಬಿಟ್ರೆ ಏನು, ಈ ಆಟ ಸಾಮಾನುಗಳಿಗೆ ದಾರ ಕಟ್ಬಿಟ್ಟು ಎಳ್ಕೊಂಡು ಹೋಗೋದು ಎಲ್ಲ ನೋಡಿರ್ತೀರಲ್ವಾ, ಅದನ್ನ ಎಳ್ಕೊಂಡು ಹೋಗೋದು ತಳ್ಕೊಂಡು ಹೋಗೋದು ಎಲ್ಲ ಮಾಡ್ತಿದ್ದಾಗ ಅದ್ ಇನ್ನ ಅವ್ರಿಗೆ ಆ ಕ್ಯೂರಿಯಾಸಿಟಿಯನ್ನ ಚೆನ್ನಾಗಿ ಇಂಪ್ರೂವ್ ಆಗಿ ಅವ್ರು ಟ್ರೈ ಮಾಡ್ತಿರ್ತಾರೆ. ಏನೊಂದು ಕಾಷನು, ಸಣ್ಣ ಪುಟ್ಟದು ತುಂಬಾ ಚಿಕ್ಕದು ಬಾಯಿ ಒಳಗಡೆ ಹೋಗುವಂತ ಐಟಮ್ಗಳು ದಯವಿಟ್ಟು ಇಡಕ್ ಹೋಗ್ಬಿಡಿ, ಕೊಡಕ್ ಹೋಗ್ಬಿಡಿ. ಯಾಕಂದ್ರೆ ಅದನ್ನ ನುಂಗ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಡಾಕ್ಟರ್ ಹೇಳಿದ್ರಪ್ಪ ಅನ್ಬಿಟ್ಟು ಮನೇಲಿರೋದೇ ಆ ತರ ತುಂಬಾ ಚಿಕ್ಕ ಚಿಕ್ಕದೆಲ್ಲ ದಯವಿಟ್ಟು ಕೊಡಕ್ ಹೋಗ್ಬೇಡಿ. ಬಾಯಿ ಒಳಗಡೆ ಹೋಗದೆ ಇರುವಂತದ್ದು ಅಥವಾ ನುಂಗಕ್ ಆಗದೆ ಇರುವಂತ ಪದಗಳನ್ನ ಇಟ್ಕೊಂಡು ಆಟ ಆಡ್ಸ್ಬೇಕಾಗತ್ತೆ. ಈ ಏಜ್ ಅಲ್ಲಿ ನೀವು ಸ್ಟಿಮ್ಯುಲಸ್ ಎಷ್ಟ್ ಚೆನ್ನಾಗಿ ಕೊಡ್ತೀರಾ ಅಂತ ಅಷ್ಟು ಬೇಗ ಮಗುದು ಬ್ರೈನು ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಏನ್ ತರ ಮಕ್ಳು ಬರ್ತಾರೆ, 2 to 5 years ಮಕ್ಳು ಅಂತ ಕೇಳ್ತೀರಿ. ಇವ್ರುಗಳೇ ಜಾಸ್ತಿ ನಿಮ್ಗೆ ಖರ್ಚು ಮಾಡ್ಬೇಕು ಅಂತ ಅನ್ಸೋದು. ಯಾಕಂದ್ರೆ ನೋಡಿದ್ದೆಲ್ಲ ಬೇಕು ಅಂತಾರೆ ಬೇಕಾ ಇಂಥದ್ದು. ಏನೇನ್ ಮೇನ್ ಕೊಡ್ಬೋದು, ಪಸಲ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೇನ್ ಆಗಿ ಆ ಪಸಲ್ಸ್ ಆಗ್ಲಿ ಅಥವಾ ಪ್ರಿಟೆಂಡ್ ಪ್ಲೇ ಟಾಯ್ಸ್ ಅಂತ ಕರಿತೀನಿ. ಅಂದ್ರೆ ಏನು, ಇವಾಗ ಎಷ್ಟೊಂದ್ ಹೇಳ್ತಿರ್ತಾರಲ್ಲ, ಅಡಿಗೆ ಸೆಟ್ ಕೊಡಿಸ್ತೆ, ಡಾಕ್ಟರ್ ಸೆಟ್ ಕೊಡಿಸ್ತೆ ಮಗುಗೆ ಅನ್ಬಿಟ್ಟು ಅಂತ. ಅದ್ ಬಿಟ್ರೆ ಕಂಪ್ಯೂಟರ್ ತರದ್ ಕೊಡಿಸ್ತೆ ಅನ್ಬಿಟ್ಟು ಅಂತ. ಆಮೇಲೆ ಏನು ಕ್ರೇಯಾನ್ಸ್ ಮತ್ತೆ ಪೇಪರ್. ಅದು ಬಿಟ್ರೆ ಸ್ಟೋರಿ ಬುಕ್ಸ್. ಇದನ್ನ 4 ಏನಕ್ಕೆ ಕೊಡ್ಬೇಕು ಅಂತ ಹೇಳ್ಬೇಕನ್ನೋದಾದ್ರೆ, ಪಜಲ್ಸ್ ಅನ್ನೋದಾದ್ರೆ ಮಗುಗೆ ನನ್ನ ಕ್ಯೂರಿಯಾಸಿಟಿ ಇರುತ್ತೆ, ಹಿಂಗೆ ಹಿಂಗೆ ಸಿಂಪಲ್ ಆಗಿ ಸಾಲ್ವ್ ಮಾಡಿದೆ ಅದೊಂದು ಸಕ್ಸಸ್ ಮಾಡಿದೆ ಅನ್ನೋದೊಂದು ಕ್ಯೂರಿಯಾಸಿಟಿ, ಅದನ್ನ ಮಾಡಿದೀನಿ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಬರುತ್ತೆ ಅದರಿಂದ. ಎರಡು ಪ್ರಿಟೆಂಡ್ ಪ್ಲೇ ಟಾಯ್ಸ್ ಅಂದ್ರೆ ಏನು, ಈ ಡಾಕ್ಟರ್ ಸೆಟ್ ಅಥವಾ ನೀವು ಕಿಚನ್ ಸೆಟ್ ಎಲ್ಲ ಕೊಡಿಸ್ತಿರಲ್ಲ, ಆ ಮಗು ಅದನ್ನ ಆಟ
ಆಟಾಡಿ ಓ ಹಿಂಗ್ ನಾನು ಮಾಡ್ಬೋದು ಅನ್ನೋದು ಅದ್ರ ಕ್ರಿಯೇಟಿವಿಟಿ ತುಂಬಾ ಇಂಪ್ರೂವ್ ಆಗುತ್ತೆ. ಆಮೇಲೆ ಆ ಇಂಟ್ರಾಕ್ಷನ್ ತುಂಬಾ ಇಂಪ್ರೂವ್ ಆಗುತ್ತೆ. ಆಮೇಲೆ ಏನು ಇವಾಗ ಸ್ಕೆಚ್ ಪೆನ್ನು ಕ್ರೇಯಾನ್ ಸುಮ್ಮನೆ ಕೊಟ್ಬಿಟ್ಟು ಬಿಟ್ಬಿಡೋದಲ್ಲ ಮಗು, ನೀವು ಕುತ್ಕೊಂಡು ಹಿಂಗ್ ಡ್ರಾ ಮಾಡ್ಬೋದಲ್ಲ ಅಂತ ಅದ್ ಮಾಡಿದಾಗ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಇವಾಗ ಏನಾಗುತ್ತೆ, ಇದನ್ನ ನೀವು ಮಾಡಿದಾಗ ಆ ಮಗು ಏನನ್ನೆಲ್ಲ ಗೀಚ್ಬೋದು ಬರ್ತಾ ಬರ್ತಾ ಡೆವಲಪ್ಮೆಂಟಲ್ ಅಸೆಸ್ಮೆಂಟ್ಗೂ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಮಗುದು. ಅದ್ ಬಿಟ್ರೆ ಕತೆ ಪುಸ್ತಕ ಸುಮ್ಮನೆ ಕೊಟ್ಬಿಟ್ಟು ಬಿಟ್ಬಿಡೋದಲ್ಲ ಮಗುಗೆ, ನೀವು ಓದ್ಬೇಕು. ಆ ಮಗುಗ್ ನೀವು ಅದನ್ನ ಓದೋದ್ರಿಂದ ಏನ್ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಗೆ ಮತ್ತೆ ಆ ಮಗುವಿನ ಮಧ್ಯೆ ಇರೋ ಬಾಂಡಿಂಗ್ ತುಂಬಾ ಇಂಪ್ರೂವ್ ಆಗುತ್ತೆ. ಏನಕ್ಕೆ ಆ ಬಾಂಡಿಂಗ್ ಇಂಪ್ರೂವ್ ಆಯ್ತಂದ್ರೆ ಮಗು ಬಗ್ಗೆ ಏನು ಎಲ್ಲ ನೀವು ತಿಳ್ಕೊಂತೀರಾ, ಅರ್ಥ ಆಯ್ತಲ್ವಾ? ಮೇನ್ ಆಗಿ ಸುಮ್ನೆ ಪುಸ್ತಕ ಕೊಟ್ಬಿಟ್ಟೆ ಆಟ ಸಾಮಾನು ಕೊಟ್ಬಿಟ್ಟೆ ಮಾಡ್ಬಿಟ್ರೆ ಆಗಲ್ಲ, ಅಥವಾ ತುಂಬಾ ಕಾಸ್ಟ್ಲಿ ಟಾಯ್ಸ್ ತಗೊಬಂದ್ಬಿಟ್ರೆ ಆಗೋಯ್ತು ಅಂತಲ್ಲ. ಯಾವಾಗ ನೀವು ಮಗುಗೆ ಈ ತರದ್ದೆಲ್ಲ ನೀವು ಮಾಡಿ ಅಥವಾ ಮಗು ಜೊತೆಗೆ ಇರ್ತೀರಾ ಅಲ್ವಾ, ಆವಾಗ ಮಗುಗ್ ಬ್ರೈನ್ ಡೆವಲಪ್ಮೆಂಟ್ ಹೆಲ್ಪ್ ಆಗೋದು. ಬರೇ ಆ ಮಗುಗ್ ಆಟ ಸಾಮಾನು ಕೊಡಿಸ್ತೆ ಅನ್ನೋದಕ್ಕಿಂತ ತಂದೆ ತಾಯಿ ಆ ಮಗು ಜೊತೆ ಇದ್ದು ಆ ಮಗುವಿನ ಮಧ್ಯೆ ಆ ಬಾಂಡಿಂಗ್ ಇಂಪ್ರೂವ್ ಆದಾಗೇನೆ ಇದೆಲ್ಲ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಹೆಲ್ಪ್ ಆಗೋದು. ಸುಮ್ನೆ ಮಗುಗೆ ಸ್ಕ್ರೀನ್ ಟೈಮ್ ತೋರಿಸ್ಕೊಂಡು ಫೋನ್ ಕೊಟ್ಬಿಡೋದು, ನೀವು ಬಿಸಿ ಇದ್ದೀರಾ ಅಂದ್ಬಿಟ್ಟು ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಅದರಿಂದ ಹಾನಿ ಜಾಸ್ತಿ. ತುಂಬಾ ಖರ್ಚು ಮಾಡಿ ಮಾಡೋದೆಲ್ಲ ವೇಸ್ಟ್. ಸಿಂಪಲ್ ಟಾಯ್ಸ್ ಮೇಕ್ ಶಾರ್ಪರ್ ಮೈಂಡ್ಸ್ ಅಂತ ಕೇಳ್ತೀರಿ, ಎಷ್ಟೊಂದ್ಸಲ ಮನೇಲಿ ಅಡುಗೆ ಮನೇಲಿರೋ ಸಾಮಾನಿಂದಾನೇ ಮಗು ತುಂಬಾ ಡೆವಲಪ್ಮೆಂಟ್ ಹೆಲ್ಪ್ ಆಗುತ್ತೆ. ಬಟ್ ಸೇಫ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ. ಏನೇ ಆಗ್ಲಿ ಸೇಫ್ಟಿ ಫಸ್ಟ್ ರಾದರ್ ದೆನ್ ಅದು ಮಗು ಆಟ ಆಡುತ್ತೆ ಅನ್ನೋದಕ್ಕಿಂತ. ದಯವಿಟ್ಟು ಇದನ್ನ ತಿಳ್ಕೊಂಡು ಇದು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬೇಕಾಗಿರೋಂಥವ್ರಿಗೆ ಶೇರ್ ಮಾಡಿ, ನೀವು ಸೇವ್ ಮಾಡ್ಕೊಳ್ಳಿ. ಎಲ್ಲಾ ಮಕ್ಕಳು ಚೆನ್ನಾಗಿರೋಂಗೆ ನೋಡ್ಕೊಳ್ಳಿ ಅಷ್ಟೇ. ಧನ್ಯವಾದ.